ನಮಸ್ಕಾರ. ಕಳೆದ 1.5 ವರ್ಷದಿಂದ ಬಿಡದಿಯ ರೈತರು ತಮ್ಮ ಜಮೀನನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಬಿಡದಿಯ ಭಾಗವನ್ನು ಟೌನ್ಶಿಪ್ ಮಾಡಲಿಕ್ಕೆ ಹಠ ತೊಟ್ಟು ನಿಂತಿದೆ. ಇಲ್ಲಿ ಹಲವು ಆಯಾಮಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಅಲ್ಲಿ ಎಷ್ಟು ಜನ ರೈತರಿದ್ದಾರೆ, ಅವರಿಗೆ ಎಷ್ಟು ಜಮೀನಿದೆ, ಪ್ರತ್ಯಕ್ಷವಾಗಿ ಎಷ್ಟು ಜಮೀನಿದೆ, ಪರೋಕ್ಷವಾಗಿ ಎಷ್ಟು ಜಮೀನನ್ನು ಲೀಸಿಗೆ ತಗೊಂಡು ಜನ ಬದುಕ್ತಾ ಇದ್ದಾರೆ, ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲಿನ ಪ್ರಮಾಣ ಎಷ್ಟು, ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಸಂಖ್ಯೆ ಎಷ್ಟು, ಅವರ ಬದುಕು ಯಾವುದರ ಮೇಲೆ ನಿಂತಿದೆ, ಅಲ್ಲಿರ್ತಕ್ಕಂಥ ಜಮೀನೇ ಇಲ್ಲದಿರ್ತಕ್ಕಂಥವರ ಪಾಡೇನು, ಅಥವಾ ಹೈನುಗಾರಿಕೆಯನ್ನು ಮತ್ತು ರೇಷ್ಮೆ ಕೃಷಿಯನ್ನು ನಂಬಿಕೊಂಡು ಎಷ್ಟು ಜನ ಬದುಕಿದ್ದಾರೆ, ಬೆಂಗಳೂರಿಗೆ ಅಲ್ಲಿಂದ ಎಷ್ಟು ತರಕಾರಿ ಅಥವಾ ಇನ್ನಿತರೆ ಹೈನು ಪದಾರ್ಥಗಳು ತಲುಪ್ತವೆ, ಇದೆಲ್ಲದನ್ನು ನಾವು ಗಣನೆಗೆ ತೆಗೆದುಕೊಂಡು ಸರ್ಕಾರದ ನಿರ್ಧಾರವನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆ ಬೆಂಗಳೂರನ್ನು ಈ ಪಾರ್ಟಿ ಬೆಳೆಸ್ತಾ ಇದ್ದೀರಿ? ನಾಳೆ ಇದೇ ಥರ ನೀವು ಬೆಳೆಸ್ತಾ ಹೋದರೆ ನಾಳೆ ನಮ್ಮ ಶಿವಮೊಗ್ಗವನ್ನು ನೀವು ಬೆಂಗಳೂರಿಗೆ ಸೇರಿಸ್ಕೊಳ್ಳುವ ಒಂದು ಹುನ್ನಾರವನ್ನು ಮಾಡಿದರೆ ಆಶ್ಚರ್ಯ ಇಲ್ಲ. ಯಾಕೆ ಬೆಂಗಳೂರು ಅಂದರೆ ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಯಾಕೆ ತಿಳ್ಕೊಂಡಿದ್ದೀರಿ? ನೀವು ವಿಧಾನಸೌಧದ ನಮ್ಮ ಪ್ರತಿನಿಧಿಗಳೇ ಅಥವಾ ಮುಖ್ಯಮಂತ್ರಿಗಳೇ, ಇದು ಸರಿಯೇ? ಇದು ಬೆಂಗಳೂರಿಗೆ ಬೆಳವಣಿಗೆ ಕಡಿವಾಣ ಹಾಕಬೇಕು. ನೀವು ಉತ್ತರ ಕರ್ನಾಟಕ ಇದೆ, ಮಧ್ಯ ಕರ್ನಾಟಕ ಇದೆ, ಎಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನೀವು ಇಂಡಸ್ಟ್ರಿಗಳಿರ್ಬೋದು ಅಥವಾ ಬೇರೆ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಬಿಟ್ಕೊಂಡು ಬೆಂಗಳೂರನ್ನೇ ನೀವು ಬೆಳೆಸ್ತಾ ಹೋದರೆ 4 ಕಡೆಗೂ ಬೆಂಗಳೂರಿಗೆ ಈಗ ಇರ್ತಕ್ಕಂಥ ನೀರಿನ ಅವಶ್ಯಕತೆ ಎಷ್ಟು, ಆಮೇಲೆ ಎಷ್ಟು ಬೇಕಾಗ್ಬೋದು, 30 ವರ್ಷದ ನಂತರ ಎಷ್ಟು ಬೇಕು, ಇದೆಲ್ಲವನ್ನು ಲೆಕ್ಕ ಹಾಕಬೇಕು. ದೂರದೃಷ್ಟಿಯಿಂದ ಯೋಚನೆ ಮಾಡ್ತಕ್ಕಂಥ ಮನೋಭಾವ ನಿಮಗಿರಬೇಕು. ಕೇಳಬೇಕು ರೈತರ ಕಷ್ಟ ಏನು, ಅಲ್ಲಿ ವಲಸಿಗರ ಕಷ್ಟ ಏನು, ಎಷ್ಟು ಪರ್ಯಾಯ ಮಾರ್ಗಗಳಿದ್ದಾವೆ. ಇವತ್ತು ಬೆಂಗಳೂರಿಗೆ ಪ್ರತಿ ದಿವಸ ಜನ ಎಲ್ಲಿಂದ ಬರ್ತಾರೆ? ಕರ್ನಾಟಕದಿಂದ ಬರ್ಬೋದು ಕೆಲವು ಜನ, ಸ್ವಲ್ಪ ಜನ, ಆದರೆ ಹೊರ ರಾಜ್ಯಗಳಿಂದ ಬರ್ತಾರೆ. ಅವರಿಗೆಲ್ಲ ಮೂಲಸೌಕರ್ಯ ಕೊಡಲಿಕ್ಕೆ ನೀವು ಬೆಂಗಳೂರನ್ನು ಬೆಳೆಸ್ತಾ ಇದ್ದೀರಿ. IT ಹಬ್ ಮಾಡಬೇಕು, ಏನೇನೋ ಕನಸುಗಳನ್ನು ಕಾಣ್ತೀರಿ ನೀವು. ತಪ್ಪದು. ಬೆಂಗಳೂರನ್ನ ಇನ್ನೂ ಬೆಳೆಯೋಕ್ಕೆ ಬಿಡಬಾರ್ದು. ಭಾರತೀಯ ವಿಜ್ಞಾನ ಸಂಸ್ಥೆ ಹಿಂದೆ ಹೇಳಿದೆ, ಅದು 2025 ನಂತರ ಬೆಂಗಳೂರು ವಾಸಕ್ಕೆ ಯೋಗ್ಯವಾಗಿರೋದಿಲ್ಲ ಅಂತಕ್ಕಂಥ ಮಾತನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳಿದೆ. ಅದು ಸತ್ಯ ಕೂಡ ಆಗಿದೆ. ಆದರೂ ಕೂಡ ಬೆಂಗಳೂರನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೆಜ್ಜೆ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನಡೆಯಾಗ್ತದೆ. ಇದು ರೈತ ವಿರೋಧಿ ನಡೆಯಾಗ್ತದೆ. ಇದು ಈ ಥರದ ಕೆಲಸಗಳನ್ನು ಮಾಡಬಾರ್ದು. ನೀವು ತಕ್ಷಣ ಈ ಯೋಜನೆ ಏನಿದೆ, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ತಕ್ಷಣದಲ್ಲಿ ಕೈ ಬಿಡಬೇಕು. ರೈತರ ಭಾವನೆಗಳಿಗೆ, ಅವರ ಏನು ಭೂಮಿಯ ನಂಟಿನ ಕುರಿತಾಗಿ ನೀವು ಗೌರವವನ್ನು ನೀಡಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಿಂದ ಒಕ್ಕಲೆಬ್ಬಿಸುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ಮಾತನ್ನು ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳೇ ಇದನ್ನು ದಯವಿಟ್ಟು ಗಮನಿಸಿ. ನಾನು ಅಖಿಲೇಶ್ ಚಿಪ್ಳಿ, ಸಾಗರದಿಂದ.